ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸಾರ್ವಜನಿಕರು ಯಾವ ರೀತಿ ಆಚರಣೆ ಮಾಡ್ತಿರ್ತಾರೋ ಆಚರಣೆ ಮಾಡಬೇಕು. ಇಲ್ಲ ನಿಮ್ಮಲ್ಲೇ ಕಂಟೆ ತಕರಾರು ಮಾಡಿದರೆ ಸೀದಾ ನಾನು ಗೌರ್ಮೆಂಟ್ ಬಿಡಿಸಿ ನೇಮಿಸ್ತೀನಿ. ಸೆಕ್ಷನ್ 146 ಕೆಳಗಡೆ ನಮ್ಮ ತಹಸೀಲ್ದಾರ್ ನೇಮಿಸ್ತೀನಿ. ತಹಸೀಲ್ದಾರ್ ಪೂಜೆ ನೇಮಿಸ್ತಾರೆ, ಅವರೇ ಪೂಜೆ ಮಾಡ್ತಾರೆ, ಅವರೇ ಎಲ್ಲ ಮಾಡ್ತಾರೆ. ನಿಮ್ಮ ಜಾತಿನ ಬಂದ್ ಮಾಡಿ ಇಲ್ಲ ತುಂಬ ಗುರುತಿಸಿದ ಚೆನ್ನಾಗಿ ಜಾತಿ ಮಾಡ್ತೀವಿ, ಚೆನ್ನಾಗಿ ಜಾತಿ ಮಾಡಿ ಇಷ್ಟೇ ಹೇಳೋದು. ಮಾತಾಡಿ ಈಗ ನಾವು ಮೊದಲು ಚರ್ಚೆ ನೀವು ಹೇಳೋದು ಬೇಕಾಗಿಲ್ಲ. ನನಗೆ ಟ್ರೆಜರಿ ಹೊಡಿಯೋದು ಮಾಡೋದು ನಮ್ಮ ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ ಒಂದು ಟ್ರೆಜರಿ ಹೊಡಿತಾರೆ. ಎಷ್ಟು ಮೊದಲು ದುಡ್ಡು ಏನೋ ಗೌರ್ಮೆಂಟ್ ಜಮಾ ಮಾಡ್ತೀನಿ ನಾನು. ಇಲ್ಲ ನಿಮ್ಮದು ಒಂದು ಅಕೌಂಟನ್ನು ರೆಡಿ ಮಾಡ್ತೀನಿ. ನೀವು ಬೇಕಾದ್ರೆ ಕೋರ್ಟಿಗೆ ಹೋಗಿ ಯಾರ ಹೆಸರಲ್ಲಿ ಆಗುತ್ತೋ ಅವ್ರ ಹೆಸರಲ್ಲಿ ಅಮೌಂಟನ್ನು ಕೊಡುವಂತ ಹೇಳ್ತೀನಿ. ಇಲ್ಲ ನೀವು ಪಲ್ಲಕ್ಕಿಯನ್ನು ಒಂದೊಂದು 2 ಪಲ್ಲಕ್ಕಿ ಮಾಡಿದರೆ 2 ಪಲ್ಲಕ್ಕಿಯನ್ನು ನಾನು ಕಸ್ಕೊತೀನಿ. ನಮ್ಮ ತಹಸೀಲ್ದಾರ್ ಮುಖಾಂತರವಾಗಿ ನಾನು ಅದನ್ನು ಮಾಡೋಕ್ಕೆ ಹೋಗ್ತೀನಿ. ಯಾಕೆ ಸಾರ್ವಜನಿಕ ಆಸ್ತಿ ಇರೋದ್ರಿಂದ ನಾವೇನೈತಿ ಭಾಗಕ್ಕೆ ಇದರಲ್ಲಿ ಕೈ ಹಾಕ್ಬಾರ್ದು. ನೀವು ಮೊದಲಿಗೆ ಏನೈತಿ ಇಲ್ಲಿ ಜಗಳಾಕತ್ತೀರಿ ಅಂದಾಗ ನೀವೆಲ್ಲ ಅದರ ಆಸ್ತಿಗಾಗಿ ಜಗಳಾಕತ್ತೀರಿ, ಹೊತ್ತು ಒಬ್ಬರು ಪೂಜೆಗೆ ಜಗಳಾಡ್ತಾ ಇಲ್ಲ. ಸಂಸ್ಥೆ ಹೋದ್ರೆ ಚೆನ್ನಾಗಿ ಅದ್ರ ಎಜುಕೇಶನ್ ಮಾತನ್ನ ಧ್ಯಾನ ತಿಳ್ಕೊ. ತಹಸೀಲ್ದಾರ್ ಬಿಡ್ಕಿಸಿಂದ AC ಮತ್ತು DYSP ಬಂದು ಅಷ್ಟರ ಮೇಲೆ ಅರ್ಥ ಮಾಡ್ಕೋಬೇಕಿಲ್ಲ. ಇಲ್ಲ ಅವನೇ ಕಲಿಸ್ತಿದ್ವಿ ನಾವು ತಿಳಿತು. ನಿಮ್ದೆಲ್ಲ ಇಂಟರ್ನಲ್ ನಮ್ಮ ತಿಳ್ಕೊಟ್ಟಿಸಿಂದ ನಾವು ಬಂದೀವಿ. ಚೆನ್ನಾಗಿ ನಿಮಗೆ ಜಾತ್ರೆ ಮಾಡೋ ವಿಚಾರ ಇತ್ತು ಇಲ್ಲ 2 ಅಂತ ಹೇಳಿ. 3ನೇದಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ಏನೋ ಹುಂಡಿ ಹಣ ಇದೆ, ಹುಂಡಿ ಹಣದ ಬಗ್ಗೆ ನಿಮ್ಮ ತಕರಾರಿದೆ, ಅದನ್ನು ನಾನು ತಹಸೀಲ್ದಾರ್ ಅವ್ರಿಗೆ ಹ್ಯಾಂಡಲ್ ಮಾಡ್ತೀನಿ. ವಿತ್ ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ನಾನು ಅದನ್ನು ಎಣಿಸುವಂಥ ವ್ಯವಸ್ಥೆ ಮಾಡ್ತೀನಿ. ನಿಮ್ಮದೇ ಆದಂಥ ಒಂದು ಅಕೌಂಟನ್ನು ತೆಗಿತೀನಿ. ಟೆಂಪರರಿ ತಹಸೀಲ್ದಾರ್ ಅದನ್ನು ಏನೈತಿ ಉಪಯೋಗ ಮಾಡ್ತಾರೆ, ಅಲ್ಲಿ ಅಮೌಂಟನ್ನು ಇಡುವಂಥ ವ್ಯವಸ್ಥೆ ಮಾಡ್ತೀನಿ. 3ನೇದಾಗಿ ನೀವು ಎಲ್ಲಿ ಜಾತ್ರೆ ಮಾಡೋಕೆ ತಕರಾರು ಮಾಡ್ತೀರಿ, ಅದನ್ನು ಮಾಡ್ತೀರಿ ಅಂತ ಕಾನೂನನ್ನ ಕೈ ತೊಗೊಳಾಗತ್ತೆ. ಆ ಕಾನೂನು ಕೈ ತೊಗೊಂಡು ನಾವೇನು ಮಾಡ್ತೇವೆ ಅಂದ್ರೆ ನಿಮ್ಗೆ ಗೊತ್ತೈತಿ. ಅದಕ್ಕೆ ನಿಮ್ಮನ್ನು ಶಾಂತತೆಗಾಗಿ ಕರೆದಿವಿ. ಶಾಂತತೆಯಿಂದ ನಿಮ್ಮ ಏನೈತಿ ಮಾಡಿ ಅಲ್ಲಿಯವರೆಗೆ ಏನೈತಿ ನಮ್ಮ ತಹಸೀಲ್ದಾರ್ನ ನಾವು ರಿಸೀವರ್ ನೇಮಿಸ್ತೀನಿ. 5ನೇ ತಾರೀಕು ಮತ್ತು 6ನೇ ತಾರೀಕಿಗೆ ನಾವು ಕೂಡ ಬರ್ತೀವಿ. ಚೆನ್ನಾಗಿ ಜಾತ್ರೆ ಮಾಡೋದು. ಇದನ್ನ ಬಿಟ್ಟು ಮತ್ತೇನು ಹೇಳಿದ್ರೆ ಹೇಳಿ. ಬೀರದೇವರು ಭಕ್ತರದೇವರು ಎಲ್ಲರೂ ಚಲೋನೆ ಮಾಡ್ತೀವಿ. ಇದು ಮುಕ್ತವಾಗಿ ಬೇಕಾದ ಮಾತಾಡಿ. ಈಗ ಸರ್ ಅವ್ರ ಕಡೆ ಯಾರಾದ್ರೂ ಈಗ ನಿಮ್ಮ ಕಡೆ ನಾವೇ ಮಾಡ್ಬೇಕಂತ ಐತಿ, ಇದು ಊರವರ ಮಾಡ್ಬೇಕಂತ ಐತಿ. ಅಲ್ಲಿ ನೀವು ಸಜೆಷನ್ ಕೊಡು ಸರ್. ಸಜೆಷನ್ ಕೊಡಿ, ಸಜೆಷನ್ ಕೊಡಿ ಅಂತ ಸಾಹೇಬ್ ಡಿಸೈಡ್ ಮಾಡ್ತಾರೆ. ನೀವೇ ಅಂತಂದ್ರೆ ಅವ್ರು ಬರ್ಲಿಲ್ಲ ಇದ್ರೊಳಗಡೆ. ದೇವರ ಮುಂದ ಎಲ್ಲರೂ ಸಮಾನ. ಸಣ್ಣವ ಇರಲಿ, ದೊಡ್ಡವ ಇರಲಿ, ಶ್ರೀಮಂತರ ಇರಲಿ, ಬಡವ ಇರಲಿ, ಪೂಜಾರಿ ಇರಲಿ, ಭಕ್ತರಾಗಲಿ, ಎಲ್ಲರಿಗಿಂತ ಮಾತ್ರ ಅದು ದೇವಸ್ಥಾನ ಅನ್ನೋದು ಹೆಸರು ಬರುತ್ತೆ. ಪೂಜಾರಿ ಇಲ್ಲಂತರ ಬರಂಗಿಲ್ಲ, ಭಕ್ತರಿಲ್ಲ ಹೆಸರು ಬರುತ್ತೆ. ಇಬ್ರು ಕೂಡಿ ಮಾಡಂಗ ಮಾಡಿ. ನಮ್ಮ ಮೆಜಾರಿಟಿ ಐತಿ, ನಿಮ್ಮ ಮೆಜಾರಿಟಿ ಐತಿ, ಇಲೆಕ್ಷನ್ ಅಲ್ಲ. ಇಲ್ಲೇ ನಾಯಕತ್ವ ಆರೈಕೆ ಮಾಡಕ್ಕೆ ಬಂದಿಲ್ಲ. ಅವ್ರು ಹೇಳ್ತಾರೆ ಹ್ಞೂ ಅಂದಾರೆ, ನೀವು ಹೇಳ್ರಿ ಹ್ಞೂ ಅಂತೇಳಿ ಮಾಡಿ. ಪ್ರೆಸಿಡೆಂಟ್ ಡ್ರಾ ಮಾಡ್ತೀನಿ, ಇವತ್ತು ಆರ್ಡರ್ ಪಾಸ್ ಮಾಡ್ತೀನಿ ನಾನು. ಅದಕ್ಕೆ ಏನೈತಿ ಸುಪ್ರದಿ ಹಾಕಿ ನಾನು ವಿಚಾರ ಮಾಡ್ತೀನಿ. 1,000-2,000 ರೂಪಾಯಿ ಕಳ್ತನ ಐತೆ ಅದು ಬೇಡ, ಬಂಗಾರ ಐತೆ ಅದು ಬೇಡ, ಅದು ಯಾವ್ದು ಇಲ್ಲ ಅಂದ್ರೆ ತೀರ್ಮಾನ ಮಾಡೋಣ. ಹೌದಾ? ಈಗ ಮುಂದೆ ಎಲ್ಲಾರು ಕೂಡ ಏನ್ ಮಾಡ್ತೀರಿ ಅನ್ನೋದು ಹೇಳ್ರಿ, ಅದ್ರ ಪ್ರಕಾರ ಕ್ರಮ ಕೈಗೊಳ್ತೀವಿ. ಪಂಚ್ ಕಮಿಟಿನೂ ಬೇಕಾಗಿಲ್ಲ, ನಮಗೇನು ಬೇಕಾಗಿಲ್ಲ. ನಾವು ಹೆಂಗೆ ಹೇಳ್ತೀವಿ ಸರ್ಕಾರದ ಆ ಟೈಪ್ ಮಾಡಿ. ನಿಮ್ಮವ್ರಿಬ್ರು ಹಾಕಿವಿ, ಅವ್ರಿಬ್ರು ಹಾಕಿ, ನಮ್ಮ ತಹಸೀಲ್ದಾರು ಇಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರನ್ನ ಯಾರಾದ್ರು ಹಾಕಿವಿ. ಮಿಕ್ಸಿಂಗ್ ಮಾಡಿಸಿ ಒಂದು ಕಮಿಟಿ ರಚನೆ ಮಾಡ್ತೀವಿ. ಆ ಕಮಿಟಿ ಐತಿ ಜಾತ್ರೆ ಉಸ್ತುವಾರಿ ಮೇಲ್ವಿಚಾರಣೆ ಮಾಡ್ತೈತಿ, ಜಾತ್ರೆ ಮಾಡಿ ತಿಳಿತು. ನೀನು ಪಂಚ ಕಮಿಟಿ ಮಾಡೋಕ್ಕಿಂತ ಮತ್ತೆ ಇನ್ನೇ ಕರಿಬೇಕಾಗ್ತದೆ. ನೀವು ತಿಳ್ಕೊಳಂಗ ನೀವು ಯಾವಾಗ ಜಾತೀಯತೆ ತಂದೆ ಅಂದಾಗಿಲ್ಲೇ ಅದು ಆಗಲ್ಲ. ನಿಮ್ಮ ತಲೆಯಾಗಿಲ್ಲ ತಿಳಿತು. ತಲೆಯಾಗಿ ತೆಗಿ. ಈಗ ಎಷ್ಟು ಹೇಳಾಕತ್ತಿ ಅಷ್ಟು ಮಾಡು. ನೋಡಿ, ನೀವು ಕೂಡ್ಕೊಳ್ರಿ, ಮಾತಾಡ್ಕೊಳ್ರಿ. ನಿಮ್ಗೆ ಇನ್ನೂ 1 ದಿವಸ 2 ದಿವಸ ಟೈಮ್ ಕೊಡ್ತೀನಿ ನಾನು.
ಕಾಂಪ್ರಮೈಸ್ ಆಗಿ ಬಂದು ಮಾಡ್ತೀವಿ. ಇಲ್ಲ ಅಂತ ನಿಮ್ದು ಏನಂತ ಅನ್ನೋದಕ್ಕೆ ತಿಳಿಸ್ಕೊಡಿ, ಅದರ ಪ್ರಕಾರ ವಿಚಾರ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.